ಕುಂದಗೋಳ ಯಾರೇಬುದಿಹಲ್ ಗ್ರಾಮದಲ್ಲಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸರ್ಕಾರಿ ಪ್ರಾಥಮಿಕ ಶಾಲೆಯ 2006-07ನೇ ಸಾಲಿನ ಹಾಗೂ ಸರ್ಕಾರಿ ಪ್ರೌಢಶಾಲೆಯ 2009-10ನೇ ಸಾಲಿನ ಹಳೆಯ ವಿದ್ಯಾರ್ಥಿನಿಯರು ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದರು. ಕಾರ್ಯಕ್ರಮಕ್ಕೆ ಕಲ್ಯಾಣಪುರ ಮಠದ ಅಭಿನ್ಬಾ ಬಸವಣ್ಣ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಸಭೆಯ ಅಧ್ಯಕ್ಷತೆಯನ್ನು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ.ಆರ್. ಪಾಟೀಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿ.ಕೆ. ಅರಮನೆ, ಎನ್.ಎಚ್. ಮುದಿಯಣ್ಣನವರ್, ಬಿ.ಸಿ. ಹರ್ಕುಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಎಂ.ಎ. ಮಾಡಲಗೇರಿ ಭಾಗವಹಿಸಿದ್ದರು. ಜೊತೆಗೆ ಎಸ್ಟಿಎಂಸಿ ಸದಸ್ಯರು, ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕ ವೃಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮದ ಹಿರಿಯರು, ಕಿರಿಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗುರುಗಳಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳು ನೆನಪಿನ ಕಾಣಿಕೆಗಳನ್ನು ನೀಡಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಎರೇಬೂದಿಹಾಳ ಗ್ರಾಮದ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮೇಲಿರುವ ಗೌರವವನ್ನು ಈ ಕಾರ್ಯಕ್ರಮದ ಮೂಲಕ ವಿಶೇಷವಾಗಿ ಎತ್ತಿ ತೋರಿಸಿದರು. ವರದಿಗಾರರು ನಿಂಗಪ್ಪ ಮ್ಯಾಗೇರಿ. ನಾನಿಲ್ಲಿ 2004-2005 ಇದು ಭಾಳ ಖುಷಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂತಂದರೆ ಒಂದು ವಿದ್ಯಾರ್ಥಿಗಳನ್ನ ನಾವು ಮತ್ತೆ ನೋಡ್ತಕ್ಕಂಥದ್ದು ಸುಮಾರು ಬದಲಾವಣೆ ಅವರಲ್ಲಿ ಸುಮಾರು 15 ವರ್ಷದ ನಂತರ ನಾವು ಬಂದಿದ್ದೀವಿ. ಒಂದೇದು ಅವರೆಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ, ಅವರಲ್ಲಿ ಒಂದು ಯುನಿಕ್ನೆಸ್ ಬರ್ತಾ ಇದೆ. ನಾವು ಅವ್ರನ್ನ ಭೇಟಿಯಾಗ್ತಕ್ಕಂಥ ಒಂದು ಸಂದರ್ಭ, ಜೊತೆಗೆ ನಮ್ಮ ಶಿಕ್ಷಕರನ್ನ ಮತ್ತೆ ನಾವೆಲ್ಲ ಒಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದು ಬಹಳ ಶ್ಲಾಘನೀಯದ್ದು. ಈ ಕಾರ್ಯಕ್ರಮದ ಹಿಂದೆ ಭಾಳ ಹಾರ್ಡ್ ವರ್ಕ್ ಐತಿ, ಅವರೆಲ್ಲ ಆರ್ಗನೈಸ್ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳ ಇದೊಂದು ಎಲ್ಲ ಯಾಕಂದ್ರೆ ಯಾವ ವಿದ್ಯಾರ್ಥಿಗಳು ಅಥವಾ ನಮ್ಮ ಹುಡುಗರು ಎಲ್ಲ ನಮ್ಮ ಕಡೆ ಕಾಂಟ್ಯಾಕ್ಟ್ ಇದ್ವು. ಮಹಿಳೆಯರದಂತ ನಮ್ಮ ಫ್ರೆಂಡ್ಸ್ ಯಾರಿದ್ದಿಲ್ಲ ಅವ್ರನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡು ಈಗ ಏನೇನು ಪೂರ್ವ ತಯಾರಿ ಯಾವ ಥರ ಬೇಕು ಹೊಲವನ್ನು ಹೊಡಿಸ್ಕೊಂಡು ಎಲ್ಲ ಗುರುಗಳನ್ನು ಸೇರ್ಕೊಂಡು ಭಾಳ ಆಸೆ ಇತ್ತು ನಮ್ಗೆ. 15-20 ವರ್ಷ ಯಾವ ಸರ್ನ ಕನೆಕ್ಟ್ ಮಾಡೋಕ್ಕಾಗಿದ್ದಿಲ್ಲ, ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದ್ರೆ, ಬಟ್ ಎಲ್ಲರೂ ಸೇರೋಕ್ಕಾಗಿದ್ದಿಲ್ಲ. ಆ ಒಂದು ಕಾರಣಕ್ಕೆ ನಮ್ಮ ಗುರುಗಳನ್ನು ಸೇರಿಸ್ಬೇಕು, ಅವ್ರೊಂದು ಗುರುವಂದನೆ ಮಾಡ್ಕೊಂಡು ಭಾಳ ಇತ್ತು. ಮತ್ತು ನಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಭಾಳ ಆಸೆ ಇತ್ತು. ಆ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಿಷ್ಟು ಅದ್ದೂರಿ ಆಕೈತೆ ಅಂತ ಅಂದ್ಕೊಂಡಿಲ್ಲ, ಭಾಳ ಯಶಸ್ವಿ ಆಯ್ತು. ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಐತಿ. ಅವ್ರ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಂತ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗಳು ಕೇಳ್ಕೊಂತ ಬಸವೇಶ್ವರ ಅಜ್ಜನ ಆಶೀರ್ವಾದ ನಮ್ಮ ಮ್ಯಾಗ ಸದಾ ಇದೆ ಅಂತ ಈ ಕಾರ್ಯಕ್ರಮ. ಶಂಭುಲಿಂಗ ಬಡಿಗಾರ. ಈ ಕಾರ್ಯಕ್ರಮ ಬಹಳಷ್ಟು ವರ್ಷಗಳಿಂದ ನಾವು ನೋಡಿದ್ವಿ, ಬೇರೆದವರು ಯಾರ್ಯಾರು ಮಾಡಿದ್ರು ಕಾರ್ಯಕ್ರಮ ಅಂತೇಳಿ. ಬಟ್ ಈಗ ನಾವು ಅನುಭವವನ್ನು ತೊಗೊಂಡು ಹೆಂಗಂತಂದ್ರೆ, ಈ ನಮ್ಮ ಸಹೋದರಿಯರು ಮತ್ತು ಸಹೋದರ ಯಾವತ್ತೂ ಕೂಡ ನಾವು 8th, 9th, 10th ಬ್ಯಾಚಲ್ಲಿ ಮಾತಾಡಲಿಲ್ಲ. ಯಾವುದೇ ಸಿಸ್ಟರ್ಸ್ ಆಗಲಿ ಸಹೋದರಿಯರ ಜೊತೆ ನಾವು ಸರಿಯಾಗಿ ಮಾತಾಡಿಲ್ಲ. ಈ ಕಾರ್ಯಕ್ರಮ ಮಾಡುವ ಆ ಸಹೋದರಿಯರ ಜೊತೆ ನಾವು ಒಂದು ಮನೆಯ ಸಹೋದರಿಯರ ಥರ ನಾವು ಮಾತಾಡಿ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿ ಎಲ್ಲ ಶಿಕ್ಷಕರನ್ನು ಕರೆಸಿ ಅವರ ಪರಿಶ್ರಮ ನಿನ್ನೆ 2 ರಾತ್ರಿ ಹಗಲು ಮತ್ತು ರಾತ್ರಿ ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಒಳ್ಳೆ ನೆಕ್ಸ್ಟ್ ಬರುವಂಥ ಪೀಳಿಗೆಗೆ, ಮುಂದಿನ ವಿದ್ಯಾರ್ಥಿಗಳಿಗೆ ಈ ನಮ್ಮ ಭಾರತೀಯ ಸಂಪ್ರದಾಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಂಪ್ರದಾಯ, ಈ ಸಂಪ್ರದಾಯವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ವಿಚಾರ ಬರಲಿ ಎಲ್ಲರಲ್ಲಿ ಅನ್ನುವಂಥ ಕಾರ್ಯಕ್ರಮ.
ಉದ್ದೇಶದಿಂದ ಮಾಡಿದ ಕಾರ್ಯಕ್ರಮ. ಅದನ್ನು ಎಲ್ಲರೂ ಕೂಡ ಆ ಕಾರ್ಯಕ್ರಮದ ಉದ್ದೇಶವನ್ನು ಸದುಪಯೋಗ ಪಡಿಸಿಕೊಂಡು ಮುಂದಿನ ಪೀಳಿಗೆಗೂ ಕೂಡ ಈ ಕಾರ್ಯಕ್ರಮ ನಡೆಸಿ ಮತ್ತೆ ಕಂಟಿನ್ಯೂ ಮಾಡ್ಬೇಕಂತ ಕೋರಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಅನಿಸಿಕೆ ಮುಂದಿನ ಪೀಳಿಗೆಗೂ Thank you.